ಕಾಡಲ್ಲಿ ಇರ್ತಕ್ಕಂಥವ್ರು ಎಸ್ ಟಿ ಅಂತ ಅಂದ್ಬಿಟ್ಟು ಗುರುತಿಸಿದ್ದಾರೆ, ಮಾತು ಹೇಳ್ತಾರದು. ಅಂದ್ರೆ ಮೊದಲೆಲ್ಲ ಜನಗಳು, ನಮ್ಮ ಜನಗಳು, ನಾಯಕ ಜನಗಳು ಕೂಡ ಕಾಡಲ್ಲೆಲ್ಲ ವಾಸಿಸ್ತಾ ಇದ್ದಾರೆ ಅಲ್ವಾ. ಅಂಥವ್ರನ್ನ ಅವತ್ತು ಸರ್ಕಾರ ಗುರುತಿಸಿ ಜನದ ಮುಂದೆ ಬರಲಿ, ಮುಂದೆ ಇವ್ರ ಮಕ್ಕಳುಗಳು ಚೆನ್ನಾಗಿ ವಿದ್ಯಾವಂತರಾಗಲಿ ಅಂತ ಅಂದ್ಬಿಟ್ಟು ಅವರು ನಿಮ್ಮನ್ನ ನಾವು ಗುರುತಿಸಿ ಮುಂದೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವತ್ತು. ಇಲ್ಲೇನಾಗಿದೆ, ನಿಮ್ಮೂರಲ್ಲಿ ಇವತ್ತು ಕಾಡು ಥರ ಇಲ್ಲ, ಎಲ್ಲ ನಾಡಾಗ್ಬಿಟ್ಟಿದೆ. ಯಾಕೆಂದ್ರೆ ಏರ್ಪೋರ್ಟ್ ಹತ್ರ ಬಂದ್ಬಿಟ್ಟಿದೆ. ಆವಾಗ ಏನಾಗ್ತದೆ, ಬೆಂಗಳೂರನ್ನು ಒಂದು ಸೆರೆಮನ್ ನಮಗೆ ಹತ್ರ ಇರೋದ್ರಿಂದ ನಾವು ಸೋಮಾರಿಗಳಾಗ್ತಾ ಇರ್ತೀವಿ, ಕೆಲಸ ಕಾರ್ಯ ಕಡಿಮೆ ಮಾಡ್ತಾ ಇರ್ತೀವಿ, ದಿನನಿತ್ಯ ಜೀವನಗಳನ್ನ ಕೈಪೈಯನ್ನು ಮಾಡಕ್ ಹೋಗ್ತೀವಿ, ಆಹಾರಗಳು ತಿನ್ನೋದು ಮಕ್ಕಳ ಕೇಳಿಸ್ಕೊಳ್ತೀವಿ. ಆಹಾರಗಳು ತಿನ್ನೋದು ಕೂಡ ನಾವು ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಂಡಿರ್ತೀವಿ, ಅಂಗಡಿ ತಿಂಡಿಗಳು ತಿನ್ನೋದು, ಪಿಜ್ಜಾ ಬರ್ಗರ್ ತಿನ್ನೋದು, ಇದೆಲ್ಲ ನಮ್ಗೆ ಮೊದಲು ಹಂಗೆ ಇರಲಿಲ್ಲ. ಸೊ ಅಂತ ಆಹಾರಗಳು ತಿನ್ನೋದ್ರಿಂದ ಏನಾಗ್ತದೆ, ಇವತ್ತು ಬೇಗ ದಳುತಿಗಳಾಗಿ ಮಕ್ಕಳುಗಳು ಬೇಗ ಕಾಯಿಲೆ ಗೊತ್ತಾಗ್ತಾ ಇದ್ದಾರೆ. BP ಶುಗರ್ ಈ ಥರ ಕಾಯಿಲೆ ಬರ್ತಾ ಇದೆ. 40 ವರ್ಷಕ್ಕೆಲ್ಲ BP ಶುಗರ್ ಈಗಾಗಲೇ ಬಂದ್ಬಿಡ್ತಿದೆ. ಸೊ ಹಾಗಾಗಿ ಅದರಿಂದ ಏನಾಗುತ್ತೆ, ನಿಮಗೆ BP ಶುಗರು ಆ ಥರದ ಏನಾದ್ರು ಕಾಯಿಲೆ ಇತ್ತು ಅಂತಂದ್ರೆ ಅದನ್ನ ಕಡಿಮೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ನಿಮ್ಮಲ್ಲಿರ್ತಕ್ಕಂಥ ನಯನ ಒಂದು 2 ನಿಮಿಷ ಬಿಟ್ಟು ಮಾಡಮ್ಮ, ನಾನು ಮಾಡ್ತೀನಿ.